ವೀಕ್ಷಕರೇ, ಇಂದಿನ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ನೋಡಿ, ಇವತ್ತಿನ ವಿಡಿಯೋದಲ್ಲಿ ಏಪ್ರಿಲ್ 5ನೇ ತಾರೀಕು 2025 ಶನಿವಾರದ ದಿನ ದ್ವಾದಶ ರಾಶಿಯ ಫಲ ಹೇಗಿದೆ, ಪಂಚಾಂಗ ಫಲ ಹೇಗಿದೆ, ಜೊತೆಗೆ ಇವತ್ತಿನ ದಿನ ಮುಹೂರ್ತಗಳು ಮತ್ತೆ ವಿಶೇಷ ದಿನಗಳು ಯಾವ ರೀತಿ ಇರುತ್ತೆ ಅನ್ನುವಂಥ ವಿಚಾರಗಳನ್ನು ಈ ವಿಡಿಯೋದಲ್ಲಿ ಇನ್ನಷ್ಟು ಸಂಪೂರ್ಣವಾದ ಮಾಹಿತಿಗಳು ತಿಳಿಸ್ಕೊಡ್ತೇವೆ. ಇನ್ನು ಇವತ್ತಿನ ದಿನ ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವ ಮತ್ತೆ ತಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇರುವವರಿಗೆ ಶುಭಾಶಯಗಳನ್ನು ತಿಳಿಸ್ತಾ, ವೀಕ್ಷಕರೇ, ಇವತ್ತಿನ ಪಂಚಾಂಗ ಫಲ ಹೇಗಿದೆ ಅನ್ನುವಂಥದ್ದು ನೋಡೋಣ. ಆದರೆ ಅದಕ್ಕೂ ಮೊದಲು ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನೆಲ್ ನಿಮ್ಮ ಬಳಿ ಇದ್ರೂ ಕೂಡ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದೇ ರೀತಿ ಇನ್ನಷ್ಟು ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನೆಲ್ ಮೂಲಕದಲ್ಲಿ, ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲಿ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಬಹುದು. ಹಾಗಾಗಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ ನ ಲಿಂಕ್ ಇರುತ್ತೆ. ಅದನ್ನು ನೋಡಿಕೊಂಡು ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ. ನೋಡಿ, ಏಪ್ರಿಲ್ 4ನೇ ತಾರೀಕು 2025 ಶನಿವಾರ, ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಚೈತ್ರ ಮಾಸ, ವಸಂತ ಋತು, ಉತ್ತರಾಯಣ, ಶುಕ್ಲ ಪಕ್ಷ. ಇನ್ನು ಸೂರ್ಯೋದಯ ಬೆಳಿಗ್ಗೆ 6 ಗಂಟೆ 7 ನಿಮಿಷದಿಂದ ಶುರು ಆದರೆ ಸೂರ್ಯಾಸ್ತ ಸಂಜೆ 6 ಗಂಟೆ 41 ನಿಮಿಷದವರೆಗೂ ಇರುತ್ತೆ. ಇನ್ನು ಸೂರ್ಯ ಮೀನ ರಾಶಿಯಲ್ಲಿ ಇದ್ರೆ ಚಂದ್ರ ಮಿಥುನ ರಾಶಿಯಲ್ಲಿ ಮಧ್ಯಾಹ್ನ 11 ಗಂಟೆ 25 ನಿಮಿಷದವರೆಗೂ ಇರ್ತಾನೆ. ನಂತರ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾನೆ. ಇನ್ನು ಅಷ್ಟಮಿ ತಿಥಿ ರಾತ್ರಿ 7 ಗಂಟೆ 26 ನಿಮಿಷ ಇರುತ್ತೆ. ನಂತರ ನವಮಿ ತಿಥಿ ಪ್ರಾರಂಭವಾಗುತ್ತೆ. ಪುನರ್ವಸು ನಕ್ಷತ್ರ ಬೆಳಿಗ್ಗೆ 5 ಗಂಟೆ 32 ನಿಮಿಷದವರೆಗೂ ಇರುತ್ತೆ. ಇನ್ನು ವಿಷ್ಟೀಕರಣ ಬೆಳಿಗ್ಗೆ 7 ಗಂಟೆ 44 ನಿಮಿಷದವರೆಗೂ ಇರುತ್ತೆ. ನಂತರ ಭವಾಕರಣ ರಾತ್ರಿ 7 ಗಂಟೆ 26 ನಿಮಿಷದವರೆಗೂ ಇರುತ್ತೆ. ನಂತರ ಬಾಲವಕರಣ ಪ್ರಾರಂಭವಾಗುತ್ತೆ. ಮತ್ತೆ ಅತಿಗಂಡ ಯೋಗ ರಾತ್ರಿ 8 ಗಂಟೆ 3 ನಿಮಿಷದವರೆಗೂ ಇರುತ್ತೆ. ನಂತರ ಸುಕರ್ಮ ಯೋಗ ಪ್ರಾರಂಭವಾಗುತ್ತೆ. ಇನ್ನು ಈ ದಿನದ ಮುಹೂರ್ತ ರಾಹುಕಾಲ ಬಂದು ಬೆಳಿಗ್ಗೆ 9 ಗಂಟೆ 15 ನಿಮಿಷದಿಂದ 10 ಗಂಟೆ 50 ನಿಮಿಷದವರೆಗೂ ಇರುತ್ತೆ. ಗುಳಿಕ ಕಾಲ ಬೆಳಿಗ್ಗೆ 6 ಗಂಟೆ 7 ನಿಮಿಷದಿಂದ 7 ಗಂಟೆ 41 ನಿಮಿಷದವರೆಗೂ ಇರುತ್ತೆ. ಇನ್ನು ಯಮಗಂಡ ಕಾಲ ಮಧ್ಯಾಹ್ನ 1 ಗಂಟೆ 58 ನಿಮಿಷದಿಂದ 3 ಗಂಟೆ 33 ನಿಮಿಷದವರೆಗೂ ಇರುತ್ತೆ. ಅಭಿಜಿತ್ ಮುಹೂರ್ತ ಬೆಳಿಗ್ಗೆ 11 ಗಂಟೆ 59 ನಿಮಿಷದಿಂದ 12 ಗಂಟೆ 49 ನಿಮಿಷದವರೆಗೂ ಇರುತ್ತೆ. ಮತ್ತೆ ದುರ್ಮುಹೂರ್ತ ಬೆಳಿಗ್ಗೆ 6 ಗಂಟೆ 7 ನಿಮಿಷದಿಂದ 6 ಗಂಟೆ 57 ನಿಮಿಷದವರೆಗೂ ಇರುತ್ತೆ. ನಂತರ ಬೆಳಗಿನ ಜಾವ 6 ಗಂಟೆ 57 ನಿಮಿಷದಿಂದ 7 ಗಂಟೆ 47 ನಿಮಿಷದವರೆಗೂ ಇರುತ್ತೆ. ಹಾಗಾಗಿ ಇಂದಿನ ದಿನ ಮುಹೂರ್ತ ನೀವು ನೋಡಿಕೊಂಡು ನಿಮ್ಮ ಕೆಲಸ ಕಾರ್ಯಗಳು, ಶುಭ ಕಾರ್ಯಗಳು ಮುಂದುವರಿಸಿ ಅಂತ ಹೇಳ್ತಾ, ವೀಕ್ಷಕರೇ, ಇಂದಿನ ದ್ವಾದಶ ರಾಶಿಗಳ ಭವಿಷ್ಯ ಹೇಗಿದೆ ಅನ್ನುವಂಥದ್ದು ನೋಡೋಣ. ಮೇಷರಾಶಿಯವರಿಗೆ ಇಂದಿನ ದಿನ ವೈಯಕ್ತಿಕ ಮತ್ತು ವೃತ್ತಿ ಜೀವನದಲ್ಲಿ ಸಂಬಂಧಗಳೆರಡು ಸರಿಯಾಗಿ ನಿಭಾಯಿಸಿಕೊಂಡು ಹೋಗುವಂಥದ್ದು ತುಂಬಾ ಅವಶ್ಯಕತೆ ಆಗಿರುತ್ತೆ. ಉದ್ಯೋಗ ಮತ್ತೆ ವ್ಯವಹಾರ ಕ್ಷೇತ್ರದಲ್ಲಿ ಸ್ಪರ್ಧಾತ್ಮಕ ವಾತಾವರಣ ಇರುತ್ತೆ. ಅಂದ್ರೆ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಮತ್ತೆ ಇದರಿಂದ ಹೊಸ ಕೆಲಸ ಮಾಡಲು ನಿಮಗೆ ಸ್ಫೂರ್ತಿ ಸಿಗುತ್ತೆ. ಸಣ್ಣ ಪ್ರವಾಸದ ಸಾಧ್ಯತೆ ಇರುತ್ತೆ. ಜೊತೆಗೆ ಕೆಲವು ಅಮೂಲ್ಯವಾದಂತ ವಸ್ತುವಿನ ಕಳ್ಳತನದಿಂದಾಗಿ ನಿಮ್ಮ ಮನಸ್ಥಿತಿಗೆ ಒಂದಿಷ್ಟು ತೊಂದರೆಗಳು ಉಂಟಾಗುತ್ತೆ. ಹಾಗಾಗಿ ಇದರ ಕಡೆ ಸ್ವಲ್ಪ ಜಾಗ್ರತೆ ಇರಿ. ನಿಮ್ಮ ವಸ್ತುಗಳ ಕಡೆ ಸ್ವಲ್ಪ ಗಮನವಿರಲಿ. ಇನ್ನು ನಿಮ್ಮ ಆಕರ್ಷಣೆ ಹಾಗೂ ವ್ಯಕ್ತಿತ್ವ ಇದರಿಂದ ಹೊಸ ಸ್ನೇಹಿತರನ್ನು ಪರಿಚಯ ಮಾಡಿಸಿಕೊಳ್ಳುವಂತ ಒಂದು ಸಹಾಯ ನಿಮಗೆ ಮಾಡಿಕೊಡುತ್ತೆ. ಇನ್ನು ಈ ದಿನ ಯಾರನ್ನಾದರೂ ಅತಿ ಹೆಚ್ಚು ಪ್ರೀತಿ ಮಾಡ್ತಿದ್ರೆ ಪ್ರೀತಿ ಜೀವನದ ವಿಚಾರದಲ್ಲಿ ಅಸಾಧಾರಣವಾಗಿದೆ. ಸಮಯಕ್ಕೆ ಅನುಗುಣವಾಗಿ ಪ್ರತಿಯೊಂದು ಕೆಲಸವನ್ನು ಮಾಡಿಕೊಂಡು ಹೋಗುವಂಥದ್ದು ತುಂಬಾ ಒಳ್ಳೆಯದು. ಇನ್ನು ನೀವು ಈ ರೀತಿ ಕೆಲಸ ಮಾಡಿದರೆ ನಿಮಗಾಗಿ ಸಹ ಒಂದು ಒಳ್ಳೆಯ ಸಮಯವನ್ನು ತೆಗೆದುಕೊಳ್ತೀರಿ. ಮತ್ತೆ ಪ್ರತಿಯೊಂದು ಕೆಲಸವನ್ನು ನಾಳೆಯ ಮೇಲೆ ಭರವಸೆ ಇಟ್ಟರೆ ಅಥವಾ ಇವತ್ತಿನ ಕೆಲಸ ನಾಳೆ ಮಾಡ್ತೀನಿ ಅನ್ನುವಂತ ಯೋಚನೆಗಳು ಇದ್ರೆ ನಿಮಗಾಗಿ ಎಂದಿಗೂ ಸಮಯವನ್ನು ತೆಗೆದುಕೊಳ್ಳುವುದಕ್ಕೆ ಸಾಧ್ಯವಾಗೋದಿಲ್ಲ. ಇನ್ನು ಹೊಸ ಉದ್ಯಮ ಕೆಲಸ ಕಾರ್ಯಗಳನ್ನು ಈ ದಿನ ನೀವು ಶುರು ಮಾಡ್ತೀರಿ.
ಅಂದ್ರೆ ಹೋಟೆಲ್ ಬಿಸ್ನೆಸ್, ಮತ್ತೆ ಯಾವುದಾದ್ರೂ ಒಂದು ಹೊಸ ಒಂದು ಕೆಲಸ ಕಾರ್ಯಗಳು, ಏನಾದ್ರೂ ಒಂದು ವ್ಯವಹಾರಗಳು ಮಾಡುವಂತ ಆ ಒಂದು ಸನ್ನಿವೇಶಗಳು ಇವತ್ತು ನಿಮಗೆ ಸಿಗುತ್ತೆ. ಅದೃಷ್ಟದ ಸಂಖ್ಯೆ 5 ಆಗಿದ್ರೆ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು ಆಗಿರುತ್ತೆ. ಈ ದಿಕ್ಕಿನಲ್ಲಿ ನಿಮ್ಮ ಯಾವುದೇ ಕೆಲಸಗಳಿದ್ದರೂ ಈ ದಿಕ್ಕಿನಲ್ಲಿ ಮಾಡುವುದರಿಂದ ಅಂದುಕೊಂಡಂತ ಕೆಲಸ ಕಾರ್ಯಗಳು ಯಶಸ್ವಿ ಆಗ್ತವೆ. ಮತ್ತೆ ಅದೃಷ್ಟದ ಬಣ್ಣ ಕೆಂಪು ಬಣ್ಣ ಆಗಿರುತ್ತೆ. ಈ ಬಣ್ಣದ ವಸ್ತು ಅಥವಾ ಬಟ್ಟೆಯನ್ನು ಧರಿಸುವುದರಿಂದ ಶುಭ ಫಲಗಳು ನಿಮಗೆ ಸಿಗುತ್ತೆ. ಇನ್ನು ನಿಮಗೆ ಪರಿಹಾರ ಏನಂದ್ರೆ, ಸ್ಥಿರವಾದ ಆರ್ಥಿಕ ಜೀವನಕ್ಕಾಗಿ ಭಗವಂತನ ಮೇಲೆ ಬಲವಾದ ನಂಬಿಕೆಯನ್ನು ಇಡಬೇಕು. ಒಳ್ಳೆಯ ಜನರೊಂದಿಗೆ ಸಂಪರ್ಕ ಮಾಡಬೇಕು. ಜನರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡುವುದನ್ನು ತಪ್ಪಿಸಬೇಕಾಗುತ್ತೆ. ಇನ್ನು ವೃಷಭ ರಾಶಿಯವರು ಇವತ್ತಿನ ದಿನ ಕೈಯಲ್ಲಿರುವ ಅವಕಾಶಗಳನ್ನು ಕಳೆದುಕೊಳ್ತೀರಿ. ಅಂದ್ರೆ ನೀವು ಯಾವುದೇ ಒಂದು ಹೊಸ ಪ್ರಯತ್ನ ಮಾಡುತ್ತಿದ್ರೆ, ಅಂದ್ರೆ ಇನ್ನೇನು ಅದು ಕೆಲಸ ಕೂಡಿ ಬರಬೇಕು, ಕೈಗೂಡಬೇಕನ್ನುವಂತ ಸಮಯದಲ್ಲಿ ಅದನ್ನ ಕಳೆದುಕೊಳ್ತೀರಿ. ಹಠಮಾರಿ ವರ್ತನೆಯಿಂದಾಗಿ ಸಂಘರ್ಷಕ್ಕೆ ಸಿಲುಕುವ ಸಾಧ್ಯತೆ ಇರುತ್ತೆ. ಅಂದ್ರೆ ಬರಹಗಾರರು, ಕುಶಲಕರ್ಮಿಗಳು ಮತ್ತು ಕಲಾವಿದರು ತಮ್ಮ ಕೌಶಲ್ಯಗಳನ್ನು ಪ್ರದರ್ಶಿಸಲು ಅವಕಾಶವನ್ನು ಪಡೆಯುತ್ತೀರಿ. ನಿಮ್ಮ ಅಂದುಕೊಂಡಂತ ಕೆಲಸಗಳು ನೆರವೇರುತ್ತೆ. ಇದರಿಂದ ಬಹಳಷ್ಟು ಯಶಸ್ಸು ಕಾಣ್ತೀರಿ. ಆದರೆ ಹೊಸ ಕೆಲಸ ಪ್ರಾರಂಭಿಸಲು ಈ ದಿನ ನಿಮಗೆ ಒಳ್ಳೆಯದಲ್ಲ. ಹಾಗಾಗಿ ಯಾವ ಕೆಲಸ ಹೊಸದಾಗಿ ಪ್ರಾರಂಭ ಮಾಡಬೇಡಿ. ಇರುವಂತ ಕೆಲಸ ಮುಂದುವರಿಸಿಕೊಂಡು ಹೋಗಿ. ಇನ್ನು ಇವತ್ತಿನ ದಿನದಲ್ಲಿ ನೀವು ಯಾವುದೇ ಸ್ಥಳಕ್ಕೆ ಹೋದರೆ ಅಥವಾ ಯಾವುದಾದ್ರೂ ಒಂದು ಜಾತ್ರೆಗಳಲ್ಲಿ ನೀವು ಹೋದರೆ ನಿಮ್ಮ ಅಮೂಲ್ಯವಾದಂತ ವಸ್ತುಗಳ ಬಗ್ಗೆ ಗಮನ ಕೊಡಿ. ಅವುಗಳು ಕಳ್ಳತನ ಆಗುವಂತ ಸಾಧ್ಯತೆಗಳಿರುತ್ತೆ. ವಿಶೇಷವಾಗಿ ನಿಮ್ಮ ಪರ್ಸ್ ಆಗಿರ್ಬೋದು, ನಿಮ್ಮ ಹಣ ಸಂಬಂಧಪಟ್ಟಂತ ವಿಚಾರ ಆಗಿರ್ಬೋದು, ಇದರ ಕಡೆ ಸ್ವಲ್ಪ ನೀವು ಕಾಳಜಿ ಇರುವಂತ ಒಂದು ಸನ್ನಿವೇಶಗಳು, ಎಚ್ಚರಿಕೆಯಿಂದ ನೀವು ನೋಡ್ಕೋಬೇಕು. ಮತ್ತೆ ವ್ಯಕ್ತಿ, ನಿಮ್ಮ ಒಂದು ಜೀವನದಲ್ಲಿ ಕಾಳಜಿ ಇರುವಂತ ವ್ಯಕ್ತಿ ಮತ್ತೆ ತಿಳುವಳಿಕೆ ಇರುವಂತ ವ್ಯಕ್ತಿ ಅಥವಾ ಸ್ನೇಹಿತರು ಭೇಟಿ ಮಾಡ್ತೀರಿ. ಇನ್ನು ನಿಮ್ಮ ದಾಂಪತ್ಯ ಜೀವನದಲ್ಲಿ ನಿಮ್ಮ ಸಂಗಾತಿಯ ಜೊತೆ ಒಂದಿಷ್ಟು ಸಮಯವನ್ನು ಕಳೆಯುತ್ತೀರಿ. ಸಾಯಂಕಾಲದ ದಿನ ಎಲ್ಲಾದರೂ ಹೊರಗಡೆ ಹೋಗಿ ಅವರ ಜೊತೆ ಒಂದಿಷ್ಟು ಸಮಯ ಕಳೀತೀರಿ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ 6 ಆಗಿದ್ರೆ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು ಆಗಿರುತ್ತೆ. ಈ ದಿಕ್ಕಿನಲ್ಲಿ ನೀವು ಮಾಡುವಂತ ಕೆಲಸ ಕಾರ್ಯಗಳು ಯಶಸ್ವಿ ಆಗ್ತವೆ. ಇನ್ನು ಅದೃಷ್ಟದ ಬಣ್ಣ ಹಸಿರು ಬಣ್ಣ ಆಗಿರುತ್ತೆ. ಈ ಬಣ್ಣದ ಬಟ್ಟೆ ಅಥವಾ ವಸ್ತುವನ್ನು ಧರಿಸುವುದರಿಂದ ಶುಭ ಫಲಗಳು ನಿಮಗೆ ಸಿಗುತ್ತೆ. ಇನ್ನು ಲಕ್ಷ್ಮೀ ದೇವಿಯ ಸ್ತೋತ್ರವನ್ನು ಈ ದಿನ ಜಪ ಮಾಡಿ, ಜೊತೆಗೆ ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡಿ. ಇದರಿಂದ ಹಣಕಾಸಿನ ವಿಷಯಗಳಲ್ಲಿ ತುಂಬಾ ಅನುಕೂಲಗಳು ಮಾಡಿಕೊಡುತ್ತೆ. ಇನ್ನು ಮಿಥುನ ರಾಶಿಯವರು, ಇಂದು ನಿಮಗೆ ಸಡಗರದ ದಿನವಾಗಿರುತ್ತೆ. ಒಂಥರ ಸಂಭ್ರಮದ ದಿನ. ಅಂದ್ರೆ ಸಂತೋಷವಾಗಿರ್ತೀರಿ, ಎಲ್ಲರ ಜೊತೆ ಖುಷಿಯಾಗಿರ್ತೀರಿ. ಇಡೀ ದಿನ ಪೂರ್ತಿ ನೀವು ನಿಮ್ಮ ಒಂದು ಸಂತೋಷದ ವಾತಾವರಣದಲ್ಲಿ ನೀವು ಕಳಿತೀರಿ. ಅಂದ್ರೆ ಹೆಚ್ಚಿನ ಲಾಭವನ್ನು ನಿರೀಕ್ಷಿಸಬಹುದು, ಸಂತೋಷವನ್ನು ಅನುಭವಿಸ್ತೀರಿ. ನಿಮ್ಮ ಸ್ನೇಹಿತರು ಮತ್ತೆ ಸಂಬಂಧಿಕರೊಂದಿಗೆ ನೀವು ರುಚಿಕರವಾದ ಆಹಾರವನ್ನು ಸೇವನೆ ಮಾಡ್ತೀರಿ. ಮತ್ತೆ ಅವರ ಜೊತೆ ಒಂದಿಷ್ಟು ಸಮಯವನ್ನು ಕಳಿತೀರಿ. ಆರ್ಥಿಕ ಪ್ರಯೋಜನಗಳನ್ನು ಪಡೆಯುವುದರ ಜೊತೆಗೆ ಎಲ್ಲಿಂದ ಆದರೂ ಉಡುಗೊರೆಯನ್ನು ನೀವು ಪಡೆಯುವಂತ ಒಂದು ಸಂದರ್ಭಗಳಿರುತ್ತೆ. ಅಂದ್ರೆ ಯಾವುದಾದರೂ ಒಂದು ಮಾರ್ಗದಿಂದ ನೀವು ಯಾವುದಾದ್ರೂ ಒಂದು ಉಡುಗೊರೆಯನ್ನು ಪಡಿತೀರಿ. ಎಲ್ಲರ ಜೊತೆ ಸೇರಿ ಆನಂದದಾಯಕ ಪ್ರವಾಸವನ್ನು ಮಾಡುವ ಸಾಧ್ಯತೆಗಳಿರುತ್ತೆ. ಅಂದ್ರೆ ಔಟ್ಸೈಡ್ ಹೋಗುವಂಥದ್ದು, ಅಲ್ಲಿ ಹೋಗಿ ಒಂದಿಷ್ಟು ಸಮಯವನ್ನು ಕಳೆಯುವಂಥದ್ದು, ಮತ್ತೆ ನಿಮ್ಮ ಒಂದು ಮನಸ್ಸಿಗೆ ನೆಮ್ಮದಿ ಸಿಗುವಂಥದ್ದು, ಈ ರೀತಿಯ ಒಂದು ವಾತಾವರಣ ಇರುತ್ತೆ. ವೈವಾಹಿಕ ಜೀವನದಲ್ಲಿ ಸಂತಸ ಉಳಿಯುತ್ತೆ. ಅಂದ್ರೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಪತಿ ಪತ್ನಿಯರಲ್ಲಿ ಮತ್ತೆ ಕುಟುಂಬದೊಡನೆ ಒಂಥರ ಸಂತೋಷದ ವಾತಾವರಣ ಈ ದಿನ ಇರುತ್ತೆ. ಇನ್ನು ಬೆಲೆ ಬಾಳುವ ವಸ್ತುಗಳು ಮತ್ತೆ ಆಭರಣಗಳಲ್ಲಿ ನೀವು ಇನ್ವೆಸ್ಟ್ ಮಾಡಿದರೆ ಅದರಿಂದ ಲಾಭ ಮತ್ತು ಅತಿ ಹೆಚ್ಚು ಸಮೃದ್ಧಿಯನ್ನು ತರುತ್ತೆ. ಇನ್ನು ಈ ದಿನ ಬೇರೆಯವರ ಮನೆಯ ಜಗಳ ಇವತ್ತಿನ ದಿನದಲ್ಲಿ ನಿಮ್ಮ ಮನಸ್ಸು ಹಾಳು ಮಾಡುತ್ತೆ. ಆದರೆ ನಿಮ್ಮ ತಾಳ್ಮೆ ಸಹನೆ ಕಳೆದುಕೊಳ್ಬೇಡಿ. ಯಾಕಂದ್ರೆ ಇಂದು ನಿಮಗೆ ಇದು ಒಂಥರ ಬೆಂಕಿಗೆ ತುಪ್ಪ ಸುರಿಯುವಂತೆ ರೀತಿಯಲ್ಲಿ ಇರುತ್ತೆ. ನೀವು ಸಹಕರಿಸಿದ್ದಲ್ಲಿ ಯಾರು ನಿಮ್ಮ ಜೊತೆ ಜಗಳ ಮಾಡಲು ಸಾಧ್ಯವಿಲ್ಲ. ಅಂದ್ರೆ ತಾಳ್ಮೆಯಿಂದ ಸಮಾಧಾನದಿಂದ ಇರಬೇಕಾಗುತ್ತೆ. ಒಳ್ಳೆಯ ಬಾಂಧವ್ಯವನ್ನು ನೀವು ಇಟ್ಕೊಳ್ಳಲು, ಜೋಪಾನವಾಗಿ ಕಾಪಾಡಿಕೊಳ್ಳಲು ಶ್ರಮ ಪಡಬೇಕು. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ 8 ಆಗಿದ್ರೆ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು ಆಗಿರುತ್ತೆ. ಈ ದಿಕ್ಕಿನಲ್ಲಿ ನೀವು ಯಾವುದೇ ಕೆಲಸ ಕಾರ್ಯಗಳು ಮಾಡುವುದರಿಂದ ಅಂದುಕೊಂಡಂತ ಕೆಲಸ ಕಾರ್ಯಗಳು ಯಶಸ್ವಿ ಆಗ್ತವೆ. ಮತ್ತೆ ಅದೃಷ್ಟದ ಬಣ್ಣ ನೀಲಿ ಬಣ್ಣ ಆಗಿರುತ್ತೆ.
ಈ ಬಣ್ಣದ ವಸ್ತು ಅಥವಾ ಬಟ್ಟೆಯನ್ನು ಧರಿಸುವುದರಿಂದ ಶುಭ ಫಲಗಳು ನಿಮಗೆ ಸಿಗುತ್ತೆ. ಇನ್ನು ಇವತ್ತಿನ ದಿನ ಪ್ರಾಣಿಗಳಿಗೆ ಆಹಾರವನ್ನು ತಿನ್ನಿಸುವುದರಿಂದ ನಿಮ್ಮ ಆರೋಗ್ಯವು ಈ ದಿನ ಉತ್ತಮವಾಗಿರುತ್ತೆ. ಇನ್ನು ಕರ್ಕಾಟಕ ರಾಶಿಯವರು ಇವತ್ತಿನ ದಿನ ನಿಮ್ಮ ಮನಸ್ಸಿನಲ್ಲಿ ಚಡಪಡಿಕೆ ಮತ್ತೆ ಅಸ್ವಸ್ಥತೆ ಕಾಣ್ತೀರಿ. ಅಂದ್ರೆ ಕೆಲವೊಂದು ಗೊಂದಲಗಳಲ್ಲಿ ಸಿಗಾಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಏನೋ ಒಂದು ಯೋಚನೆಯಲ್ಲಿ ಇರ್ತೀರಿ, ಏನೋ ಒಂದು ಟೆನ್ಷನ್ ಅಲ್ಲಿ ಇರ್ತೀರಿ. ಇವತ್ತಿನ ದಿನ ನಿಮ್ಮ ಮನಸ್ಸು ನಿಮಗೆ ಪರೀಕ್ಷೆ ಮಾಡ್ತಾ ಇರುತ್ತೆ. ನೀವು ಯಾವ ರೀತಿ ನಿರ್ಧಾರಗಳನ್ನು ತೆಗೆದುಕೊಳ್ತೀರಿ, ಯಾವ ರೀತಿ ನಿಭಾಯಿಸ್ತೀರಿ. ಇವತ್ತಿನ ದಿನ ಈ ರೀತಿ ನಿಮ್ಮ ಮನಸ್ಸಿಗೆ ನೀವೇ ಸ್ವಲ್ಪ ಹಿಡಿತದಲ್ಲಿ ಇರೋದಿಲ್ಲ, ನಿಮ್ಮನ್ನೇ ಪರೀಕ್ಷೆ ಮಾಡ್ತಾ ಇರುತ್ತೆ. ಇನ್ನು ವಿಶೇಷವಾಗಿ ಕುಟುಂಬ ಸದಸ್ಯರೊಂದಿಗೆ ಘರ್ಷಣೆಯಿಂದಾಗಿ ಮನಸ್ಸಿನಲ್ಲಿ ದುಃಖ ಹೆಚ್ಚಾಗುತ್ತೆ. ತಾಯಿಯ ಆರೋಗ್ಯವು ಒಂದಿಷ್ಟು ಕಳವಳಕ್ಕೆ ಕಾರಣವಾಗುತ್ತೆ. ಅಂದ್ರೆ ತೊಂದರೆಗಳಲ್ಲಿ ನಿಮ್ಮ ತಾಯಿಯವರು ಆರೋಗ್ಯದಲ್ಲಿ ಒಂದಿಷ್ಟು ಸಮಸ್ಯೆಗಳನ್ನು ಎದುರಿಸ್ತಾರೆ. ಸ್ವಲ್ಪ ತಾಯಿಯ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಹಣದ ಖರ್ಚು ಹೆಚ್ಚಾಗುತ್ತೆ. ಮತ್ತೆ ತಪ್ಪು ತಿಳುವಳಿಕೆ ಮತ್ತು ವಾದಗಳಿಂದ ದೂರ ಇರುವಂತ ಪ್ರಯತ್ನಗಳನ್ನು ಮಾಡಿ. ಇವತ್ತು ಹೊಸ ಸಾಲಗಳನ್ನು ಮಾಡುವಂತ ಪ್ರಯತ್ನಗಳನ್ನು ಮಾಡ್ತೀರಿ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಕೈಗೊಂಡ ಕೆಲಸಗಳನ್ನು ಮಧ್ಯದಲ್ಲಿ ನಿಲ್ಲುವಂತ ಸಾಧ್ಯತೆಗಳಿರುತ್ತೆ. ದೂರ ಪ್ರಯಾಣವನ್ನು ಈ ದಿನ ಮುಂದೆ ಹಾಕ್ತೀರಿ. ಮತ್ತೆ ಕುಟುಂಬದ ಸದಸ್ಯರ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಿ. ವೃತ್ತಿಪರ ವ್ಯವಹಾರಗಳಲ್ಲಿ ಸರ್ಕಾರಿ ಅಧಿಕಾರಿಗಳಿಂದ ಸಮಸ್ಯೆಗಳು ಎದುರಾಗ್ತವೆ. ನಿಮ್ಮ ಉದ್ಯೋಗದಲ್ಲೂ ನೀವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಶ್ರಮ ಹೆಚ್ಚಾಗಿರುತ್ತೆ. ಇನ್ನು ಬಿಡು ಇರುವ ಸಮಯದಲ್ಲಿ ನೀವು ಯಾವುದೇ ಒಂದು ಚಲನಚಿತ್ರ, ಟಿವಿ ಪ್ರೋಗ್ರಾಮ್ಗಳಲ್ಲಿ ಮತ್ತೆ ಕೆಲವೊಂದು ನಾಟಕ, ಈ ರೀತಿಯ ಕೆಲವೊಂದು ಚಿತ್ರಣವನ್ನು ನೀವು ನೋಡ್ತೀರಿ. ಜೊತೆಗೆ ಇವತ್ತಿನ ಕೆಲಸ ನೀವು ನಾಳೆ ಮಾಡುತ್ತೇನೆ ಅನ್ನುವಂತ ಯೋಚನೆಗಳನ್ನು ನೀವು ಇಟ್ಕೊಂಡಿರ್ತೀರಿ. ಆ ಒಂದು ಯೋಚನೆಗಳಲ್ಲಿ ನೀವು ಅದರ ಬಗ್ಗೆ ಕೆಟ್ಟ ಪರಿಣಾಮಗಳು ನೀವು ಅನುಭವಿಸ್ಬೇಕಾಗುತ್ತೆ. ಇವತ್ತಿನ ಕೆಲಸ ಏನಿದೆ ಇವತ್ತೇ ಮಾಡಿ ಮುಗಿಸಿದರೆ ನಿಮಗೂ ನೆಮ್ಮದಿ ಇರುತ್ತೆ, ಸಂತೋಷ ಇರುತ್ತೆ. ಒಂದಿಷ್ಟು ಭಾರ ನೀವು ಇಳಿಸ್ಕೋತೀರಿ. ಇನ್ನು ನಿಮಗೆ ಅದೃಷ್ಟದ ಸಂಖ್ಯೆ 3 ಆಗಿದ್ರೆ ಅದೃಷ್ಟದ ದಿಕ್ಕು ಆಗ್ನೇಯ ದಿಕ್ಕು ಆಗಿರುತ್ತೆ. ಮತ್ತೆ ಈ ದಿಕ್ಕಿನಲ್ಲಿ ನೀವು ಕೆಲಸ ಕಾರ್ಯಗಳು ನಡೆಸಬಹುದು. ಇದರಿಂದ ನೀವು ಯಶಸ್ವಿ ಆಗ್ತೀರಿ. ಇನ್ನು ಅದೃಷ್ಟದ ಬಣ್ಣ ಕೆಂಪು ಬಣ್ಣ ಆಗಿರುತ್ತೆ. ಈ ಬಣ್ಣದ ವಸ್ತು ಅಥವಾ ಬಟ್ಟೆಯನ್ನು ಧರಿಸುವುದರಿಂದ ಶುಭ ಫಲಗಳು ನಿಮಗೆ ಸಿಗುತ್ತೆ. ನೋಡಿ, ಇವತ್ತಿನ ದಿನ ನೀವು ಸುಗಂಧ ದ್ರವ್ಯ ಕರ್ಪೂರವನ್ನು ದಾನ ಮಾಡುವುದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತೆ. ಇನ್ನು ಸಿಂಹ ರಾಶಿಯವರು ವಿವಿಧ ಪ್ರಯೋಜನಗಳನ್ನು ಪಡೆಯುವಂತ ಸಾಧ್ಯತೆಗಳಿರುತ್ತೆ. ಅಂದ್ರೆ ಯಾವುದಾದ್ರೂ ಒಂದು ಮಾರ್ಗದಿಂದ ನೀವು ಲಾಭ ಗಳಿಸ್ತೀರಿ, ಸಂಪಾದನೆ ಮಾಡ್ತೀರಿ, ಒಂದು ಒಳ್ಳೆ ಸುದ್ದಿ ಕೇಳ್ತೀರಿ. ಮತ್ತೆ ಈ ಸಮಯದಲ್ಲಿ ಮನಸ್ಸಿನ ಸಡಿಲತೆ ನಿಮಗೆ ಪ್ರಯೋಜನಗಳನ್ನು ಕಸಿದುಕೊಳ್ಳದಂತೆ ನೀವು ಕಾಳಜಿ ವಹಿಸಬೇಕಾಗುತ್ತೆ. ಮಹಿಳೆಯರು ಮತ್ತು ಹಿರಿಯರಿಂದ ಪ್ರಯೋಜನ ಪಡೆಯುತ್ತೀರಿ. ನಿಮ್ಮ ಕುಟುಂಬದಲ್ಲಿ ಯಾವುದಾದ್ರೂ ಒಂದು ಹೆಣ್ಣು ಮಕ್ಕಳಿಂದ ಒಂದು ಸಲಹೆ, ಸಪೋರ್ಟ್ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ಉದ್ಯೋಗ ವ್ಯವಹಾರದಲ್ಲಿ ಆದಾಯ ಹೆಚ್ಚಳದ ಸಾಧ್ಯತೆಗಳು ಇರುತ್ತೆ. ವೈವಾಹಿಕ ಜೀವನದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ನೀವು ಹೆಚ್ಚು ಪ್ರೀತಿಯನ್ನು ಅನುಭವಿಸ್ತೀರಿ. ನಿಮ್ಮ ಮಗ ಮತ್ತು ಹೆಂಡತಿಯಿಂದ ನಿಮಗೆ ಲಾಭವಾಗುತ್ತೆ. ಇನ್ನು ದೈವಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಿರುತ್ತೆ. ಸಹೋದರರೊಂದಿಗೆ ಸ್ಥಿರಾಸ್ತಿ ವಿವಾದಗಳು ಈ ದಿನದಲ್ಲಿ ಬಗೆಹರಿಯುತ್ತೆ. ಎಷ್ಟೋ ದಿನದಿಂದ ನಿಮಗೆ ಆಸ್ತಿ ವಿಚಾರದಲ್ಲಿ ಕಿರಿಕಿರಿಗಳು ಇರುತ್ತೆ, ತೊಂದರೆಗಳಿರುತ್ತೆ. ಅದೆಲ್ಲ ಈ ಸಮಯದಲ್ಲಿ ನೀವು ಅಂದುಕೊಂಡಂತೆ ನಿಮಗೆ ಆಸ್ತಿ ಸಿಗುತ್ತೆ. ಜೊತೆಗೆ ನಿಮಗೆ ಆದಾಯ ನಿರೀಕ್ಷೆಯಂತೆ ಹೆಚ್ಚಿರುತ್ತೆ. ಆಪ್ತ ಸ್ನೇಹಿತರಿಂದ ಶುಭ ಕಾರ್ಯಕ್ಕೆ ಆಹ್ವಾನಗಳು ಬರುತ್ತೆ. ಹೊಸ ವಾಹನ ಖರೀದಿ ಮಾಡುವಂತ ಯೋಗ ಈ ದಿನ ಸಿಗುತ್ತೆ. ಉದ್ಯೋಗಿಗಳು ಹೆಚ್ಚಿನ ಅವಕಾಶಗಳನ್ನು ಪಡೆಯುತ್ತೀರಿ. ವ್ಯಾಪಾರಗಳಲ್ಲಿ ನಿರೀಕ್ಷೆ ಮೀರಿದಂತ ಲಾಭಗಳು ಇವತ್ತಿನ ದಿನ ಸಿಗುತ್ತೆ. ಇನ್ನು ಅದೃಷ್ಟದ ಸಂಖ್ಯೆ 9 ಆಗಿದ್ರೆ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು ಆಗಿರುತ್ತೆ. ಈ ದಿಕ್ಕಿನಲ್ಲಿ ನಿಮ್ಮ ಶುಭ ಕಾರ್ಯಗಳು, ಕೆಲಸ ಕಾರ್ಯಗಳು ಮಾಡುವುದರಿಂದ ಅಂದುಕೊಂಡಂತ ಕೆಲಸಗಳು ಯಶಸ್ವಿ ಆಗ್ತವೆ. ಅದೃಷ್ಟದ ಬಣ್ಣ ನೀಲಿ ಬಣ್ಣ ಆಗಿರುತ್ತೆ. ಈ ಬಣ್ಣದ ಬಟ್ಟೆ ಅಥವಾ ವಸ್ತುವನ್ನು ಧರಿಸುವುದರಿಂದ ಶುಭ ಫಲಗಳು ನಿಮಗೆ ಸಿಗುತ್ತೆ. ಇನ್ನು ನೀವು ಸೂರ್ಯೋದಯದ ಸಮಯದಲ್ಲಿ 12 ಬಾರಿ ಸೂರ್ಯ ನಮಸ್ಕಾರವನ್ನು ಮಾಡಿ ನಂತರ ಇವತ್ತಿನ ದಿನ ಗೋಧಿಯಿಂದ ಯಾವುದಾದರೂ ಒಂದು ನೈವೇದ್ಯವನ್ನು ಮಾಡಿ ಕುಟುಂಬದವರೊಂದಿಗೆ ಹಂಚಿಕೊಂಡು ಸೇವನೆ ಮಾಡಿ. ಇದರಿಂದ ಮನೆಯ ವಾತಾವರಣ ಸಂತೋಷದಿಂದ ಕೂಡಿರುತ್ತೆ. ಇನ್ನು ಮುಂದಿನ ಕನ್ಯಾ ರಾಶಿಯವರು ಹೊಸ ಕೆಲಸಗಳನ್ನು ಪ್ರಾರಂಭಿಸಲು
ಇವತ್ತಿನ ದಿನ ಒಳ್ಳೆಯ ಸಮಯವಾಗಿರುತ್ತೆ. ವ್ಯವಹಾರದಲ್ಲಿ ಲಾಭ ಇರುತ್ತೆ. ಬಾಕಿ ಇರುವ ಮರುಪಾವತಿ ಹಣವನ್ನು ನೀವು ಈ ದಿನ ಮತ್ತೆ ವಾಪಸ್ ಪಡ್ಕೋತೀರಿ. ಉದ್ಯೋಗಿಗಳಿಗೆ ಲಾಭ ಸಿಗುವ ಸಾಧ್ಯತೆಗಳಿದೆ. ಮತ್ತೆ ತಂದೆಯ ಕಡೆಯಿಂದ ಲಾಭ ಉಂಟಾಗುತ್ತೆ. ಕುಟುಂಬದಲ್ಲಿ ಸಂತೋಷ ಮತ್ತೆ ಉತ್ಸಾಹದ ವಾತಾವರಣ ಇರುತ್ತೆ. ಇನ್ನು ಕುಟುಂಬದ ಜೀವನದಲ್ಲಿ ಸಾಮರಸ್ಯ ಇರುತ್ತೆ. ಸರ್ಕಾರಿ ಕೆಲಸಗಳು ಪೂರ್ಣಗೊಳ್ಳುತ್ತೆ. ನೀವು ಅಂದುಕೊಂಡಂತ ಸರ್ಕಾರಿ ಕೆಲಸಗಳಲ್ಲಿ ಲಾಭಗಳಿರುತ್ತೆ. ಅರ್ಧಕ್ಕೆ ನಿಂತಿರುವಂತ ಕೆಲಸ ಕಾರ್ಯಗಳು ಈ ದಿನ ಸಂಪೂರ್ಣವಾಗಿ ನೆರವೇರುತ್ತೆ. ಮತ್ತೆ ನೀವು ಈ ದಿನವನ್ನು ಉತ್ತಮ ಆರೋಗ್ಯದಿಂದ ಕಳೀತೀರಿ. ಜೊತೆಗೆ ಕೈಗೆತ್ತಿಕೊಂಡ ಕೆಲಸಗಳು ಒಂದಿಷ್ಟು ಮಂದಗತಿಯಲ್ಲಿ ಸಾಗುತ್ತೆ. ಸಹೋದರರೊಂದಿಗೆ ಕೆಲವು ವಿಷಯಗಳಲ್ಲಿ ಭಿನ್ನಾಭಿಪ್ರಾಯಗಳು ಇರುತ್ತೆ. ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಹಣದ ವಿಷಯದಲ್ಲಿ ಏರಿಳಿತಗಳು ಅಧಿಕವಾಗಿರುತ್ತೆ. ಜೊತೆಗೆ ವಿಶೇಷವಾಗಿ ಸೇವಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತ ಪ್ರಯತ್ನಗಳನ್ನು ಮಾಡ್ತೀರಿ. ಇನ್ನು ಅದೃಷ್ಟದ ಸಂಖ್ಯೆ 5 ಆಗಿದ್ರೆ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು ಆಗಿರುತ್ತೆ. ಈ ದಿಕ್ಕಿನಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ನಡೆಸುವುದರಿಂದ ಅಂದುಕೊಂಡಂತ ಕೆಲಸಗಳು ಯಶಸ್ವಿಯಾಗ್ತವೆ. ಇನ್ನು ಅದೃಷ್ಟದ ಬಣ್ಣ ಕಪ್ಪು ಬಣ್ಣ ಆಗಿರುತ್ತೆ. ಈ ಬಣ್ಣದ ವಸ್ತು ಅಥವಾ ಬಟ್ಟೆಯನ್ನು ಧರಿಸುವುದರಿಂದ ಶುಭ ಫಲಗಳು ನಿಮಗೆ ಸಿಗುತ್ತೆ. ಇನ್ನು ನೀವು ಇವತ್ತಿನ ದಿನದಲ್ಲಿ ಹಸುಗಳಿಗೆ ಹುಲ್ಲನ್ನು ತಿನ್ನಿಸುವುದರಿಂದ ಜೊತೆಗೆ ಆಹಾರವನ್ನು ನೀಡುವುದರಿಂದ ನಿಮ್ಮ ಪ್ರೀತಿಯ ಜೀವನವು ಉತ್ತಮವಾಗಿ. ಇನ್ನು ತುಲಾರಾಶಿಯವರಿಗೆ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅನ್ನುವಂಥದ್ದು ನೋಡೋಣ. ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತ ಒಂದು ವಿಡಿಯೋ ಬರ್ತಾ ಇದೆ, ಅದನ್ನು ಸ್ಕಿಪ್ ಮಾಡದೆ. ಸಮೃದ್ಧಿ ಪ್ರೆಡಿಕ್ಷನ್. ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ? ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ? ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ. ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ. ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ. ಈ ಜಾತಕದಲ್ಲಿ ವಿದ್ಯೆ, ಉದ್ಯೋಗ, ಮದುವೆ ಯೋಗ, ಸಂತಾನ, ವ್ಯಾಪಾರ, ಹಣಕಾಸು, ಮನೆ ಕಟ್ಟುವ ಯೋಗ, ಆರೋಗ್ಯ, ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು. ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಭುಕ್ತಿ ಫಲಗಳು, ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ. ಈ ಜನ್ಮ ಜಾತಕವು 5 ಭಾಷೆಗಳಲ್ಲೂ ಕೂಡ ಪಡೆದುಕೊಳ್ಳಬಹುದು. ಹಾಗಾದ್ರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ. ಮೊದಲನೆಯ ವಿಧಾನ, ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ. ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು. ಇದರ ಬೆಲೆ 1,000 ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ 499 ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ. ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ, ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ. ಇದರ ಬೆಲೆ 1,500 ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ 999 ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ. ಹಾಗಾಗಿ ಪ್ರತಿಯೊಂದು ಜಾತಕವು 80ರಿಂದ 100 ಪುಟದವರೆಗೂ ಪಡೆಯಬಹುದು. ಹಾಗಾದ್ರೆ ಇನ್ನು ಯಾಕೆ ತಡ? ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ. ಇದನ್ನು ಆರ್ಡರ್ ಮಾಡುವ ವಿಧಾನ, ನಿಮ್ಮ ಜನ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲ ಮಾಹಿತಿಗಳನ್ನು 9901177004 ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ. ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ. ಸಮೃದ್ಧಿ ಪ್ರೆಡಿಕ್ಷನ್ ಅವರು ನಿಮ್ಮ ಭವಿಷ್ಯದ ಉಪಯೋಗಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ. ತಡ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಂಡು ನಿಮ್ಮ ಜಾತಕಗಳಲ್ಲಿ
ಏನೆಲ್ಲ ಶುಭ ಫಲಗಳಿದೆ ಎಂದು ನೀವು ಸಹ ತಿಳಿದುಕೊಳ್ಳಿ. ಈ ಜಾತಕವು 6 ಭಾಷೆಗಳಲ್ಲೂ ಕೂಡ ಸಿಗುತ್ತವೆ. ಇದನ್ನು ಪಡೆದುಕೊಂಡು ಉಪಯೋಗ ಮಾಡಿಕೊಳ್ಳಿ. ನೋಡಿ, ಈ ತುಲಾ ರಾಶಿಯವರು ಈ ದಿನ ನಿಮಗೆ ಶುಭ ಫಲಗಳು ಹೊತ್ತು ತರಲಿದೆ. ಕೆಲಸದ ಸ್ಥಳದಲ್ಲಿ ಅಗತ್ಯ ಬದಲಾವಣೆಗಳಿಗೆ ಸಿದ್ಧರಾಗಿರ್ತೀರಿ. ನಿಮ್ಮ ಉದ್ಯೋಗ ಹುಡುಕಾಟ ಇಂದು ಪೂರ್ಣಗೊಳ್ಳಲಿದೆ. ಎಷ್ಟೋ ದಿನಗಳಿಂದ ಉದ್ಯೋಗದಲ್ಲಿ ಅಲೆದಾಟ ಮತ್ತೆ ಸುತ್ತಾಡ್ತಾ ಇರ್ತೀರಿ, ಉದ್ಯೋಗ ಸಿಗ್ತಾ ಇಲ್ಲ ನಮಗೆ ಅಂತ ಎಷ್ಟೋ ದಿನಗಳಿಂದ ಕಾಯ್ತಾ ಇರ್ತೀರಿ. ಆ ಒಂದು ಕಾಯುತ್ತಿದ್ದ ಸಮಯ ಇವತ್ತಿನ ದಿನ ನಿಮಗೆ ಉದ್ಯೋಗದಲ್ಲಿ ಒಂದು ಒಳ್ಳೆ ಬದಲಾವಣೆಗಳು ಸಿಗಲಿದೆ. ಹೊಸ ಉದ್ಯೋಗ ನಿಮ್ಮನ್ನು ಹುಡುಕಿ ಬರಲಿದೆ. ಆದಾಯದಲ್ಲಿ ಹೊಸ ಮೂಲಗಳು ಸೃಷ್ಟಿಯಾಗಲಿದೆ. ಮನೆಯಲ್ಲಿ ಸಂತಸದ ವಾತಾವರಣ ಇರುತ್ತೆ. ಸಾಮಾಜಿಕ ಸ್ಥಾನಮಾನ ಮತ್ತು ಕೀರ್ತಿ ಪ್ರತಿಷ್ಠೆ, ನಿಮ್ಮ ಗೌರವ ಹೆಚ್ಚಾಗುತ್ತೆ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಮತ್ತೆ ನಿಮ್ಮ ಕಠಿಣ ಪರಿಶ್ರಮದಿಂದ ಮಾಡಿದ ಕೆಲಸದಲ್ಲಿ ಉತ್ತಮ ಫಲವನ್ನು ನೀವು ಪಡೆಯುತ್ತೀರಿ. ವ್ಯಾಪಾರಕ್ಕೆ ಈ ದಿನ ಅನುಕೂಲಕರವಾಗಿರುತ್ತೆ. ಅಂದ್ರೆ ಈ ಸಮಯದಲ್ಲಿ ಯಾವುದೇ ಹೊಸ ವ್ಯಾಪಾರ ಮಾಡಬೇಡಿ, ವ್ಯವಹಾರನೂ ಮಾಡಬೇಡಿ. ಷೇರು ಮಾರುಕಟ್ಟೆಗಳನ್ನು ಕೂಡ ನೀವು ಕೆಲವೊಂದು ಕೆಲಸಕ್ಕೆ ಕೈ ಹಾಕಬೇಡಿ, ಅಷ್ಟೊಂದು ಅನುಕೂಲವಾಗಿರೋದಿಲ್ಲ. ಮತ್ತೆ ಇನ್ವೆಸ್ಟ್ ಮಾಡಿದ್ರು ಕೂಡ ನಷ್ಟವಾಗುತ್ತೆ. ಅತಿ ಹೆಚ್ಚು ಈ ದಿನ ಇನ್ವೆಸ್ಟ್ ಮಾಡಬೇಡಿ. ಆದಷ್ಟು ಇರೋದ್ರಲ್ಲೇ ನೀವು ಮ್ಯಾನೇಜ್ ಮಾಡ್ಕೊಂಡು ಹೋಗಿ. ಇನ್ನು ಈ ದಿನ ಮನೆಯಲ್ಲಿ ಒಂದಿಷ್ಟು ಶುಭ ಕಾರ್ಯಗಳು ನಡೆಯುತ್ತೆ. ಬಾಲ್ಯದ ಸ್ನೇಹಿತರಿಂದ ಆರ್ಥಿಕ ಬೆಂಬಲ ಸಿಗುತ್ತೆ. ಹೊಸ ಕಾರ್ಯಕ್ರಮಗಳನ್ನು ಪ್ರಾರಂಭವನ್ನು ಮಾಡಿ ಸಮಯಕ್ಕೆ ತಕ್ಕಂತೆ ಸರಿಯಾಗಿ ಅದು ಸಂಪೂರ್ಣಗೊಳ್ಳುತ್ತೆ. ಮತ್ತೆ ಸ್ಥಿರ ಆಸ್ತಿಗಳ ಮಾರಾಟದಿಂದ ಅದರಿಂದ ಅತಿ ಹೆಚ್ಚು ಲಾಭವನ್ನು ಪಡೆದುಕೊಳ್ತೀರಿ. ಇನ್ನು ಅದೃಷ್ಟದ ಸಂಖ್ಯೆ 8 ಆಗಿದ್ರೆ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು ಆಗಿರುತ್ತೆ. ಈ ದಿಕ್ಕಿನಲ್ಲಿ ಶುಭ ಕಾರ್ಯಗಳು, ಕೆಲಸ ಕಾರ್ಯಗಳು ಮಾಡೋದ್ರಿಂದ ನೀವು ಅಂದುಕೊಂಡಂತ ಕೆಲಸ ಕಾರ್ಯಗಳು ಜಯಶಾಲಿ ಆಗ್ತೀರಿ. ಜೊತೆಗೆ ಅದೃಷ್ಟದ ಬಣ್ಣ ನೀಲಿ ಬಣ್ಣ ಆಗಿರುತ್ತೆ. ಈ ಬಣ್ಣದ ವಸ್ತು ಅಥವಾ ಬಟ್ಟೆಯನ್ನು ಧರಿಸುವುದರಿಂದ ಶುಭ ಫಲಗಳು ನಿಮಗೆ ಸಿಗುತ್ತೆ. ಇನ್ನು ನೀವು ಬಾಳೆ ಗಿಡವನ್ನು ಪೂಜಿಸುವುದರಿಂದ ನಿಮ್ಮ ಪ್ರೀತಿಯ ಜೀವನವು ಸಂತೋಷದಿಂದ ಕೂಡಿರುತ್ತೆ. ಇನ್ನು ವೃಶ್ಚಿಕ ರಾಶಿಯವರು ಇಂದಿನ ದಿನ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಹೊಸ ಕೆಲಸ ಪ್ರಾರಂಭ ಮಾಡುವಂಥದ್ದು ನಿಲ್ಲಿಸುವಂತ ಪ್ರಯತ್ನ ಮಾಡಿ. ಕೋಪ ಮತ್ತು ಅನೈತಿಕ ನಡವಳಿಕೆಯು ನಿಮ್ಮನ್ನು ತೊಂದರೆಗೆ ಸಿಲುಕಿಸಿ ಬಿಡುತ್ತೆ. ಅಂದ್ರೆ ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಮಾಡಬೇಕು. ಸರ್ಕಾರದ ಅಪಾರದ ಪ್ರವೃತ್ತಿಗಳಿಂದ ದೂರವಿರಲು ಪ್ರಯತ್ನ ಮಾಡಿ. ಮತ್ತೆ ಹೊಸ ಸಂಬಂಧಗಳನ್ನು ಬೆಳೆಸಿಕೊಳ್ಳಿ. ಇನ್ನು ಈ ದಿನ ಕೆಲವೊಂದು ಅಪಘಾತಗಳು ಇರುತ್ತೆ, ಸ್ವಲ್ಪ ಎಚ್ಚರವಿರಿ. ವೃತ್ತಿಪರ ಸವಾಲುಗಳನ್ನು ಎದುರಿಸಲು ಜಾಗರೂಕರಾಗಿ ಇರುವಂತ ಪ್ರಯತ್ನ ಮಾಡಿ. ಮತ್ತೆ ನಿಮ್ಮ ನೆಚ್ಚಿನ ದೇವತೆಯ ಹೆಸರನ್ನು ಈ ದಿನ ನೀವು ಪ್ರಾರ್ಥನೆಯನ್ನ ಮಾಡಿಕೊಳ್ಳುವಂಥದ್ದು, ಸ್ಮರಿಸುವುದರಿಂದ ನಿಮ್ಮ ಮನಸ್ಸಿಗೆ ಎಲ್ಲ ಒಂದು ಕಡೆ ಸಮಾಧಾನವಾಗುತ್ತೆ. ಇನ್ನು ವೃತ್ತಿ ವ್ಯವಹಾರಗಳಲ್ಲಿ ಗೊಂದಲದ ವಾತಾವರಣ ಇರುತ್ತೆ. ಜೊತೆಗೆ ಅನವಶ್ಯಕವಾಗಿ ಖರ್ಚುಗಳು ಹೆಚ್ಚಾಗುತ್ತೆ. ಮತ್ತೆ ಅದು ವ್ಯರ್ಥ ಖರ್ಚುಗಳು ಅತಿ ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ಕೆಲವೊಂದು ವಿಷಯಗಳಲ್ಲಿ ಆತುರದ ನಿರ್ಧಾರಗಳು ತೆಗೆದುಕೊಳ್ಳುವಂಥದ್ದು ಅಷ್ಟೊಂದು ಒಳ್ಳೆಯದಲ್ಲ. ಏನೇ ಇದ್ದರೂ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಿ. ಇನ್ನು ಅದೃಷ್ಟದ ಸಂಖ್ಯೆ 7 ಆಗಿದ್ರೆ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು ಆಗಿರುತ್ತೆ. ಈ ದಿಕ್ಕಿನಲ್ಲಿ ನಿಮ್ಮ ಶುಭ ಕಾರ್ಯಗಳು, ಕೆಲಸ ಕಾರ್ಯಗಳು ಮಾಡುವುದರಿಂದ ನೀವು ಅಂದುಕೊಂಡಂತ ಕೆಲಸ ಕಾರ್ಯಗಳು ಯಶಸ್ವಿಯಾಗ್ತವೆ. ಮತ್ತೆ ಅದೃಷ್ಟದ ಬಣ್ಣ ಹಳದಿ ಬಣ್ಣ ಆಗಿರುತ್ತೆ. ಈ ಬಣ್ಣದ ವಸ್ತು ಅಥವಾ ಬಟ್ಟೆಯನ್ನು ಧರಿಸುವುದರಿಂದ ಶುಭ ಫಲಗಳು ನಿಮಗೆ ಸಿಗುತ್ತೆ. ಇನ್ನು ನೀವು ಈ ದಿನ ಮಾಡಬೇಕಾದಂತ ಪರಿಹಾರ ಏನಂದ್ರೆ, ನಿಮ್ಮ ಕುಲದೇವರನ್ನು ಆರಾಧನೆ ಮಾಡಿ, ಸಾಧ್ಯವಾದರೆ ದೇವರ ದರ್ಶನ ಮಾಡಿ ಭಗವಂತನ ಆಶೀರ್ವಾದದಿಂದ ಈ ದಿನ ನಿಮಗೆ ಒಳ್ಳೆಯದಾಗುತ್ತೆ. ಧನುಸ್ಸು ರಾಶಿಯವರು ಮನರಂಜನೆ, ಪ್ರಯಾಣ, ಸ್ನೇಹಿತರೊಂದಿಗಿನ ಭೇಟಿ, ರುಚಿಕರವಾದಂತ ಆಹಾರ ಮತ್ತು ಬಟ್ಟೆ ಇದರಲ್ಲೆಲ್ಲ ಆಸಕ್ತಿ ಹೆಚ್ಚಿರುತ್ತೆ. ಮತ್ತೆ ಕೆಲವೊಂದು ವ್ಯಕ್ತಿಗಳ ಜೊತೆ ಈ ದಿನ ಸಂತೋಷದಾಯಕ ಮತ್ತು ರೋಮಾಂಚಕಾರಿಯನ್ನಾಗಿ ಮಾಡುತ್ತೆ. ಪಾಲುದಾರಿಕೆಯಲ್ಲಿ ಲಾಭ ಇರುತ್ತೆ. ಅಂದ್ರೆ ಷೇರು ವ್ಯವಹಾರಗಳಲ್ಲಿ, ಷೇರು ಬಿಸ್ನೆಸ್ಗಳಲ್ಲಿ ಈ ದಿನ ತುಂಬಾ ಲಾಭ ಇರುತ್ತೆ. ಮತ್ತೆ ಸಂಗಾತಿಯೊಂದಿಗೆ ಸಂಬಂಧದಲ್ಲಿ ಹೆಚ್ಚಿನ ಅನ್ಯೋನ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರವಿರಿ. ಸಂಗಾತಿಯ ಜೊತೆ ಸ್ವಲ್ಪ ಹೊಂದಾಣಿಕೆಯಿಂದ ಜೀವನ ಮಾಡಿ. ಮತ್ತೆ ಆದಷ್ಟು ಬ್ಯಾಲೆನ್ಸ್ ಮಾಡಿ. ದಾಂಪತ್ಯ ಜೀವನದಲ್ಲಿ ನೆಮ್ಮದಿ ಸುಖ ಸಿಗಬೇಕಂದ್ರೆ ಹೊಂದಾಣಿಕೆಯಿಂದ ಇರಬೇಕು.
ಸಾರ್ವಜನಿಕ ಗೌರವ ಹೆಚ್ಚಾಗುತ್ತೆ. ಇನ್ನು ಕುಟುಂಬ ಸದಸ್ಯರೊಂದಿಗೆ ಇರುವಂತ ವಿವಾದಗಳು, ತೊಂದರೆಗಳು ಈ ದಿನ ಬಗೆಹರಿಯುತ್ತೆ. ಆಧ್ಯಾತ್ಮಿಕ ವಿಷಯಗಳ ಕಡೆ ಸ್ವಲ್ಪ ಗಮನವನ್ನು ಕೊಡಿ. ಮತ್ತೆ ಹಣಕಾಸಿನ ವ್ಯವಹಾರಗಳು ತೃಪ್ತಿಕರವಾಗಿ ಲಾಭಗಳು ಅತಿ ಹೆಚ್ಚಾಗುತ್ತೆ. ಹೊಸ ವ್ಯವಹಾರಗಳ ಕೆಲಸಗಳಲ್ಲಿ ನಿಮಗಿರುವಂತ ಅಡೆತಡೆಗಳು ಈ ದಿನ ನಿವಾರಣೆ ಆಗ್ತವೆ. ಇನ್ನು ವೃತ್ತಿ ಜೀವನದ ಉದ್ಯೋಗದಲ್ಲಿ ಶ್ರಮಕ್ಕೆ ತಕ್ಕ ಫಲ ನಿಮಗೆ ಸಿಗುತ್ತೆ. ನಿರುದ್ಯೋಗ ಪ್ರಯತ್ನಗಳನ್ನು ಮಾಡುತ್ತಿರುವವರು ಈ ದಿನ ಯಶಸ್ವಿ ಆಗ್ತೀರಿ. ಇನ್ನು ಬೆಲೆ ಬಾಳುವಂತ ವಸ್ತುಗಳನ್ನು ಈ ದಿನ ನಿಮ್ಮ ಮನೆಗೆ ತರುವಂತ ಪ್ರಯತ್ನಗಳನ್ನು ಮಾಡ್ತೀರಿ. ಇನ್ನು ಅದೃಷ್ಟದ ದಿಕ್ಕು ದಕ್ಷಿಣ ದಿಕ್ಕು ಆಗಿದ್ರೆ ಅದೃಷ್ಟದ ಸಂಖ್ಯೆ 7 ಆಗಿರುತ್ತೆ. ಮತ್ತೆ ಅದೃಷ್ಟದ ಬಣ್ಣ ಬಿಳಿ ಬಣ್ಣ ಆಗಿರುತ್ತೆ. ಈ ಬಣ್ಣದ ವಸ್ತು ಅಥವಾ ಬಟ್ಟೆಯನ್ನು ಧರಿಸುವುದರಿಂದ ಶುಭ ಫಲಗಳು ನಿಮಗೆ ಸಿಗುತ್ತೆ. ಇನ್ನು ಈ ದಿನ ನೀವು ವಿಷ್ಣು ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಬೇಕು. ಜೊತೆಗೆ ಸಾಯಂಕಾಲ ಬಾಳೆ ಮರದ ಕೆಳಗೆ ತುಪ್ಪದ ದೀಪವನ್ನು ಹಚ್ಚಿ ಶ್ರೀ ವಿಷ್ಣು ಸಹಸ್ರನಾಮವನ್ನು ಜಪ ಮಾಡುವುದರಿಂದ ಇವತ್ತಿನ ದಿನ ಪ್ರತಿಯೊಂದು ಹಂತದಲ್ಲೂ ಯಶಸ್ಸು ಕಾಣ್ತೀರಿ. ಇನ್ನು ಮಕರ ರಾಶಿಯವರು ಇಂದು ಹೆಚ್ಚು ಕೆಲಸದ ಒತ್ತಡಗಳು ತೆಗೆದುಕೊಳ್ಬೇಡಿ. ಅಂದ್ರೆ ಆರ್ಥಿಕವಾಗಿ ಲಾಭದಾಯಕ ದಿನವಾಗಿರೋದ್ರಿಂದ ಹೆಚ್ಚು ಒತ್ತಡವನ್ನು ತೆಗೆದುಕೊಂಡು ಕೆಲಸ ಮಾಡಬೇಡಿ. ಆದಷ್ಟು ಸ್ವಲ್ಪ ಸಮಯ ಕೊಡಿ ನಿಮ್ಮ ಜೀವನದಲ್ಲಿ. ಮತ್ತೆ ವಿಶ್ರಾಂತಿ ತೆಗೆದುಕೊಳ್ಳಿ. ಹಣದ ಅನುಕೂಲತೆಗಳು ಸುಲಭವಾಗಿ ಬರುತ್ತೆ. ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿಯ ವಾತಾವರಣ ಇರುತ್ತೆ. ಇನ್ನು ನೀವು ಕೆಲಸಗಾರರು ಮತ್ತು ಅಧಿಕಾರಿಗಳಿಂದ ಬೆಂಬಲವನ್ನು ಪಡಿತೀರಿ. ನಿಮ್ಮ ತಾಯಿಯ ಕಡೆಯಿಂದ ನಿಮಗೆ ಒಳ್ಳೆಯ ಸುದ್ದಿ ಸಿಗುತ್ತೆ. ಪ್ರತಿಸ್ಪರ್ಧಿಗಳನ್ನು ಸೋಲಿಸುವಲ್ಲಿ ನೀವು ಯಶಸ್ವಿ ಆಗ್ತೀರಿ. ಅದು ಯಾರೇ ಆಗಿರ್ಲಿ, ಅವರ ಮುಂದೆ ನಿಮ್ಮ ಜೊತೆ ಯಾರೇ ಆಗಿರ್ಲಿ, ಕಾಂಪಿಟೇಷನ್ ಇಂದ ಬಿಸ್ನೆಸ್ ಮಾಡುವಂತವರು, ಜೊತೆಗೆ ನಿಮ್ಮ ಪರವಾಗಿ ನಿಲ್ಲುವವರು, ಅವರನ್ನು ಸೋಲಿಸಿ ಮುಂದೆ ಬರುವಂತ ಪ್ರಯತ್ನಗಳನ್ನು ನೀವು ಮಾಡ್ತೀರಿ. ಮತ್ತೆ ಕಾನೂನು ತೊಡಕುಗಳ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಿ. ಇಂದು ನಿಮಗೆ ಎಲ್ಲಾ ರೀತಿಯಲ್ಲೂ ಎಲ್ಲಾ ಕಡೆಯಿಂದಲೂ ಆದಾಯ ಬರುತ್ತೆ. ಜೊತೆಗೆ ಉದ್ಯೋಗಗಳಲ್ಲಿ ಅಧಿಕಾರಿಗಳಿಂದ ಒಂದು ಒಳ್ಳೆಯ ಶುಭ ಸುದ್ದಿ ನೀವು ಈ ದಿನ ಕೇಳ್ತೀರಿ. ಇದರಿಂದ ಉದ್ಯೋಗಿಗಳಿಗೆ ಅನುಕೂಲತೆಗಳು ಹೆಚ್ಚಾಗುತ್ತೆ. ಇನ್ನು ಅದೃಷ್ಟದ ಸಂಖ್ಯೆ 8 ಆಗಿದ್ರೆ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು ಆಗಿರುತ್ತೆ. ಅದೃಷ್ಟದ ಬಣ್ಣ ಕಪ್ಪು ಬಣ್ಣ ಆಗಿರುತ್ತೆ. ಜೊತೆಗೆ ನೀವು ಇವತ್ತಿನ ದಿನದಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಯಾರಾದರೂ ಹಿರಿಯರ ಕಾಲು ಮುಟ್ಟಿ ಆಶೀರ್ವಾದವನ್ನು ಪಡೆಯುವುದರಿಂದ ನಿಮ್ಮ ಕುಟುಂಬ ಜೀವನ ಉತ್ತಮವಾಗಿರುತ್ತೆ. ಇನ್ನು ಕುಂಭ ರಾಶಿಯವರು ಹೊಸ ಕೆಲಸ ಪ್ರಾರಂಭ ಮಾಡುವುದರಿಂದ ಬಹಳಷ್ಟು ಅನುಕೂಲಗಳು ಮಾಡಿಕೊಡುತ್ತೆ. ನೀವು ನಿಮ್ಮ ಮಕ್ಕಳ ಮತ್ತು ನಿಮ್ಮ ಆರೋಗ್ಯದ ಬಗ್ಗೆ ಚಿಂತೆ ಮಾಡುವಂತ ಒಂದು ಸನ್ನಿವೇಶಗಳು ಇರುತ್ತೆ. ಹಾಗಾಗಿ ಸ್ವಲ್ಪ ಯೋಚನೆ ಮಾಡಬೇಡಿ. ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಯಾವುದು ಬಗೆಹರಿಯಲ್ಲ. ಅದನ್ನು ನಿಭಾಯಿಸಿಕೊಂಡು ತಾಳ್ಮೆಯಿಂದ ಧೈರ್ಯದಿಂದ ಈ ಒಂದು ದಿನ ನೀವು ಮುನ್ನುಗ್ಗಬೇಕಾಗುತ್ತೆ. ಇನ್ನು ನೀವು ಅಜೀರ್ಣ ಮತ್ತು ಹೊಟ್ಟೆ ನೋವಿನಿಂದ ತೊಂದರೆಗೆ ಸಿಗಾಕೋತೀರಿ. ಸ್ವಲ್ಪ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಆಲೋಚನೆಗಳಲ್ಲಿ ತ್ವರಿತ ಬದಲಾವಣೆಗಳು ಮಾನಸಿಕ ಸ್ಥಿರತೆಯನ್ನು ತೊಂದರೆಗೆ ಸಿಗಾಕಿಸುತ್ತೆ. ಮತ್ತೆ ಪ್ರಯಾಣದಲ್ಲಿ ತೊಂದರೆಗಳು ಎದುರಾಗ್ತವೆ. ಪ್ರಯಾಣ ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರವಿರಿ. ಅಲ್ಲೂ ಕೂಡ ಸ್ವಲ್ಪ ಅಡೆತಡೆಗಳು ಇರುತ್ತೆ. ಜಾಗ್ರತೆಯಿಂದ ಪ್ರಯಾಣ ಮಾಡಿ. ಮತ್ತೆ ಸಂಬಂಧಗಳಲ್ಲಿ ಸಮತೋಲನವನ್ನು ಕಂಡುಕೊಳ್ಳುವ ನೀವು ಅದರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕು. ಮತ್ತೆ ಗಮನ ಕೊಡಬೇಕಾಗುತ್ತೆ. ತಪ್ಪು ತಿಳುವಳಿಕೆಯಿಂದ ಭಿನ್ನಾಭಿಪ್ರಾಯ ಉಂಟಾಗಬಹುದು. ಹಾಗಾಗಿ ನಿಮ್ಮ ಮಾತಿನಲ್ಲಿ ಸ್ವಲ್ಪ ಹಿಡಿತವಿರಲಿ. ಸಾಧ್ಯವಾದಷ್ಟು ಬೇರೆಯವರ ಜೊತೆ ಮಾತನಾಡಬೇಕಾದ್ರೆ ಅರ್ಥವಾಗುವಾಗ ಹೇಳಿ. ಇಲ್ಲ ನಿಮ್ಮ ಮಾತೆ ಅವರಿಗೆ ದೊಡ್ಡ ಸಮಸ್ಯೆಯಾಗಿ ನಿಂತ್ಕೊಂಡ್ಬಿಡುತ್ತೆ. ನೀವು ಏನೋ ಹೇಳೋದು, ಅವ್ರು ಏನೋ ಕೇಳೋದು, ಈ ರೀತಿಯ ವಾದ ವಿವಾದಗಳು ಇರುತ್ತೆ. ಮತ್ತೆ ನಿಮ್ಮ ಆಲೋಚನೆಗಳು, ನಿಮ್ಮ ಉದ್ದೇಶಗಳು ಸರಿಯಾಗಿ ಯೋಚನೆ ಮಾಡಿ ಮುಂದುವರಿಯಿರಿ. ಇನ್ನು ದೂರದ ಬಂಧುಗಳಿಂದ ಆಶ್ಚರ್ಯಕರ ವಿಷಯಗಳು ಬರುತ್ತೆ. ಜೊತೆಗೆ ನಿಮ್ಮ ವೃತ್ತಿ ಜೀವನದಲ್ಲಿ ಕೆಲವೊಂದು ವ್ಯವಹಾರಗಳಲ್ಲಿ ಖರ್ಚು ಪ್ರಯತ್ನಗಳಿಂದ ನಿಮ್ಮ ಕೆಲಸಗಳು ಸಂಪೂರ್ಣ ಆಗೋದಿಲ್ಲ. ಮತ್ತೆ ಉದ್ಯೋಗಿಗಳಿಗೆ ಹೊಸ ಜವಾಬ್ದಾರಿಗಳು ಹೆಚ್ಚಾಗುತ್ತೆ. ಕೈಗೊಂಡ ಕೆಲಸಗಳಲ್ಲಿ ಅಡೆತಡೆಗಳು ಇದ್ದರೂ ಕೂಡ ಅದೆಲ್ಲ ನಿಧಾನವಾಗಿ ಪೂರ್ಣಗೊಳ್ಳುತ್ತೆ. ಆದರೆ ಖರ್ಚು ವೆಚ್ಚಗಳ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರೋದು ತುಂಬಾ ಉತ್ತಮವಾಗಿರುತ್ತೆ. ಇನ್ನು ಅದೃಷ್ಟದ ಸಂಖ್ಯೆ 6 ಆಗಿದ್ರೆ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು ಆಗಿರುತ್ತೆ. ಜೊತೆಗೆ ಅದೃಷ್ಟದ ಬಣ್ಣ ನೀಲಿ ಬಣ್ಣ ಆಗಿರುತ್ತೆ. ಇನ್ನು ಇವತ್ತಿನ ದಿನದಲ್ಲಿ ಕರಿಮೆಣಸನ್ನು ನಿಮ್ಮ ಪರ್ಸಲ್ಲಿ ಅಥವಾ ನಿಮ್ಮ ಜೇಬಿನಲ್ಲಿ ಇಟ್ಕೊಳ್ಳೋದ್ರಿಂದ ನೀವು ಅಂದುಕೊಂಡಂತ ಕೆಲಸಗಳು ನೆರವೇರ್ತವೆ.
ಇನ್ನು ಕೊನೆಯ ಮೀನರಾಶಿಯವರಿಗೆ ಇಂದು ದೈಹಿಕ ಮತ್ತು ಮಾನಸಿಕ ಭಯ ಇರುತ್ತೆ. ಕುಟುಂಬ ಸದಸ್ಯರೊಂದಿಗೆ ವಾದಗಳು ಉಂಟಾಗುತ್ತೆ. ತಾಯಿಯ ಆರೋಗ್ಯ ಹದಗೆಡುತ್ತೆ. ಅಂದ್ರೆ ತಾಯಿಯ ಒಂದು ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಿ. ಆರೋಗ್ಯದಲ್ಲಿ ತೊಂದರೆಗಳು ಎದುರಾಗ್ತವೆ. ಅವರನ್ನು ಜೋಪಾನವಾಗಿ ನೋಡಿಕೊಂಡು ಆ ತಾಯಿಯ ಆರೋಗ್ಯದ ಕಡೆ ಸ್ವಲ್ಪ ಎಚ್ಚರ ವಹಿಸಿ. ಬೇಡದ ಘಟನೆಗಳು ನಿಮ್ಮ ಉತ್ಸಾಹವನ್ನು ಕುಗ್ಗಿಸುತ್ತೆ. ಅಂದ್ರೆ ಕೆಲವೊಂದು ಸನ್ನಿವೇಶಗಳು ಮತ್ತೆ ಹೊರಗಡೆ ಆಗಿರ್ಬೋದು, ಮನೆ ಒಳಗಡೆ ಆಗಿರ್ಬೋದು, ಬೇಡದೇ ಇರುವಂತ ಒಂದು ವಿಷಯಗಳು ನಿಮಗೆ ಕೆಲವೊಂದು ಉತ್ಸಾಹವನ್ನು ಕುಗ್ಗಿಸುತ್ತೆ. ನೀವು ನಿದ್ರಾಹೀನತೆಯಿಂದ ತೊಂದರೆಗೆ ಒಳಗಾಗ್ತೀರಿ. ಅಂದ್ರೆ ಅತಿ ಹೆಚ್ಚು ನಿದ್ದೆ ಮಾಡ್ತೀರಿ ಈ ಸಮಯದಲ್ಲಿ. ಹೀಗಾಗಿ ಮಾಡುವಂತ ಕೆಲಸದ ಕಡೆ ಆಸಕ್ತಿ ಇರಲ್ಲ. ಮತ್ತೆ ನಿಮ್ಮ ಈ ಒಂದು ದಿನದಲ್ಲಿ ನೀವು ಅಂದುಕೊಂಡಂತ ಕೆಲಸ ಕಾರ್ಯಗಳು ಮಾಡೋದಕ್ಕಾಗಲ್ಲ. ಬರೀ ಕುಂತರು ನಿಂತರು ನಿದ್ದೆ ಒಂದು ಇದರಲ್ಲಿ ನೀವು ಕಾಲ ಕಳಿತೀರಿ. ಅತಿ ಹೆಚ್ಚು ನಿದ್ದೆ ಮಾಡ್ತೀರಿ ಈ ದಿನ. ಸ್ವಲ್ಪ ಆದಷ್ಟು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಸಂಪತ್ತು ಮತ್ತು ಖ್ಯಾತಿಯ ನಷ್ಟ ಉಂಟಾಗುತ್ತೆ. ಮತ್ತೆ ಸ್ಥಿರ ಆಸ್ತಿ ಮತ್ತು ವಾಹನಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಚಿಂತೆಗೆ ಕಾರಣವಾಗುತ್ತೆ. ಜೊತೆಗೆ ಗೃಹ ನಿರ್ಮಾಣ ಕಾರ್ಯಕ್ರಮಗಳಲ್ಲಿ ಕೆಲವೊಂದು ಅಡೆತಡೆಗಳು ಎದುರಾಗ್ತವೆ. ಮತ್ತೆ ವಾಹನಗಳಲ್ಲಿ ಪ್ರಯಾಣಿಸುವಾಗ ಎಚ್ಚರವಾಗಿ ಡ್ರೈವಿಂಗ್ ಮಾಡಿ. ಇದರಿಂದನೂ ಸ್ವಲ್ಪ ಅಡೆತಡೆಗಳು ಇರುತ್ತೆ, ಅಪಘಾತಗಳು ಆಗುತ್ತೆ. ಹಾಗಾಗಿ ಸೇಫ್ ಆಗಿ ನಿಮ್ಮ ಒಂದು ವಾಹನಗಳನ್ನು ಚಲಾಯಿಸಿ. ಇನ್ನು ಇವತ್ತಿನ ದಿನ ನೀವು ಸಾಲಗಳು ತೆಗೆದುಕೊಳ್ಳುವಂಥದ್ದು ಒಳ್ಳೆಯದಲ್ಲ. ಹಾಗಾಗಿ ಸ್ವಲ್ಪ ಎಚ್ಚರದಿಂದ ಇವತ್ತು ಮೀನರಾಶಿಯವರು ಇರಬೇಕಾಗುತ್ತೆ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ 4 ಆಗಿದ್ರೆ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು ಆಗಿರುತ್ತೆ. ಈ ದಿಕ್ಕಿನಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ನಡೆಸೋದ್ರಿಂದ ಅಂದುಕೊಂಡಂತ ಕೆಲಸಗಳು ಯಶಸ್ವಿ ಆಗ್ತವೆ. ಮತ್ತೆ ನಿಮ್ಮ ಅದೃಷ್ಟದ ಬಣ್ಣ ಹಳದಿ ಬಣ್ಣ ಆಗಿರುತ್ತೆ. ಈ ಬಣ್ಣದ ಬಟ್ಟೆ ಅಥವಾ ವಸ್ತುವನ್ನು ಧರಿಸುವುದರಿಂದ ಶುಭ ಫಲಗಳು ನಿಮಗೆ ಸಿಗುತ್ತೆ. ಇನ್ನು ಇವತ್ತು ನೀವು ವಿಶೇಷವಾಗಿ ವಿಷ್ಣು ದೇವರಿಗೆ ಹಳದಿ ಬಟ್ಟೆ ಅಥವಾ ಹಳದಿ ಹೂವು ಮತ್ತೆ ಹಳದಿ ಆಹಾರವನ್ನು ಅಂದ್ರೆ ನೈವೇದ್ಯವನ್ನು ಅರ್ಪಿಸುವುದರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಅಡೆತಡೆಗಳು ದೂರವಾಗ್ತವೆ. ಇನ್ನು ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಿಮ್ಮ ಅಮೂಲ್ಯವಾದಂತ ಅನಿಸಿಕೆಗಳು ಈ ವಿಡಿಯೋದಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ. ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನೆಲ್ ಮೂಲಕದಲ್ಲಿ ದಿನ ಭವಿಷ್ಯ, ವಾರ ಭವಿಷ್ಯ, ವರ್ಷ ಭವಿಷ್ಯ, ಇನ್ನಿತರ ಹಲವಾರು ವಿಷಯದ ಬಗ್ಗೆ ತಿಳಿಸಿಕೊಡುವಂತ ಪ್ರಯತ್ನಗಳನ್ನು ಮಾಡ್ತೇವೆ. ಪ್ರತಿನಿತ್ಯ ವೀಕ್ಷಕರೇ ಫಾಲೋ ಮಾಡ್ತಾ ಬನ್ನಿ. ಇನ್ನು ನಿಮ್ಮ ಜೀವನದ ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೂ ಗುರುಜಿಯವರಿಗೆ ಕರೆ ಮಾಡಿ ಶಾಸ್ತ್ರೋಕ್ತವಾಗಿ ಪರಿಹಾರಗಳನ್ನು ಪಡೆದುಕೊಳ್ಳಿ.